ಫ್ರೆಂಡ್ಸ್, ನಾವು ಹಿಂದಿನ ಕ್ಲಾಸ್ನಲ್ಲಿ 34 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಗೆ ಬ್ಲೌಸ್ ಕಟಿಂಗ್ ಮಾಡೋದು ಯಾವ ಥರ ಅಂತ ನೋಡ್ಕೊಂಡ್ವಿ 34 ಇಂಚು ಅಪ್ಪರ್ ಚೆಸ್ಟ್ಗೆ ನಾವು ಆರ್ಮೋಲ್ ರೌಂಡಿಂಗ್ ಎಷ್ಟು ತೊಗೋಬೇಕು, ಶೋಲ್ಡರ್ ಎಷ್ಟು ತೊಗೋಬೇಕು, ನೆಕ್ ವಿಡ್ತ್ ಎಷ್ಟು ತೊಗೋಬೇಕು, ಮತ್ತು ಫ್ರಂಟ್ ಭಾಗ ಬಂದಾಗ ಮತ್ತೆ ಅದನ್ನು ಟಕ್ಸ್ ಹಿಡಿಯೋದು ಇರುತ್ತಲ್ವ, ಮುಂದಿನ ದೊಡ್ಡ ಟಕ್ಸು, ಆ ಟಕ್ಸ್ ಎಷ್ಟು ತೊಗೋಬೇಕು ಅನ್ನೋದನ್ನು ನೋಡ್ಕೊಂಡಿದ್ವಲ್ಲ. ಇವತ್ತಿನ ಕ್ಲಾಸ್ನಲ್ಲಿ ಬಂದು 36 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಗೆ ಬ್ಲೌಸ್ ಸ್ಟಿಚಿಂಗ್ ಯಾವ ಥರ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಇವತ್ತಿನ ಕ್ಲಾಸ್ನಲ್ಲಿ. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ. ಆಮೇಲೆ ಇದರಲ್ಲಿ ಇನ್ನೊಂದು ಪಾಯಿಂಟ್ ನಾನು ತಿಳಿಸ್ತಾ ಇದ್ದೀನಿ, ಆ ಪಾಯಿಂಟ್ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ. ನೀವು ಇದರಲ್ಲಿ ಈ ಕ್ಲಾಸಸ್ನಲ್ಲಿ ಇವಾಗ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ, ಈ ಕ್ಲಾಸಸ್ನಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ತುಂಬ ಇದೆ. ಯಾಕಂದರೆ ಇದನ್ನು ನೀವು ಅಬ್ಸರ್ವ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ನೀವು ತಿಳ್ಕೊತೀರೋ ಅಷ್ಟು ಚೆನ್ನಾಗಿ ಮುಂದೆ ನೀವು ಪರ್ಫೆಕ್ಟಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀರಿ. ಯಾವುದೇ ಬ್ಲೌಸ್ ಆದ್ರೂ, ಯಾವುದೇ ಮೆಜರ್ಮೆಂಟ್ ಆದ್ರೂ ಭಯ ಇರ್ಲಾರ್ದಂಗೆ ಆರಾಮಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀರಿ. ಈ ಬಾಡಿ ಮೆಜರ್ಮೆಂಟಿಂದ ಏನಿದೆ ಇದನ್ನು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಇದು ನಾವು ಆರಾಮಾಗಿ ನಾರ್ಮಲ್ ಆಗಿ ಬ್ಲೌಸ್ ಯಾವುದೋ ಒಂದು ಬ್ಲೌಸ್ ಕೊಟ್ಟರು, ಆ ಬ್ಲೌಸ್ನಲ್ಲಿ ಮೆಜರ್ಮೆಂಟ್ ತೊಗೊಂಡ್ವಿ, ಸ್ಟಿಚಿಂಗ್ ಮಾಡಿದ್ವಿ, ಅದು ಒಂಥರ ಸಪ್ರೇಟು, ಇದು ಒಂಥರ ಸಪ್ರೇಟು. ಇದು ಸ್ವಂತವಾಗಿ ನಾವೇ ಮೆಜರ್ಮೆಂಟ್ ತಗೊಂಡು ಸ್ಟಿಚ್ ಮಾಡುವಂಥದ್ದು ಬ್ಲೌಸ್. ಇದು 36 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಂದ. ಈಗ ಆಲ್ರೆಡಿ ಹಿಂದಿನ ಕ್ಲಾಸ್ನಲ್ಲಿ 34 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಂದ ನೋಡ್ಕೊಂಡ್ವಿ. ಅದೇ ಇವಾಗ ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ. ಇದರಲ್ಲಿ ಒಂದು ಸ್ವಲ್ಪ ನನ್ಗೆ ಇನ್ನೊಂದು ಇದರಲ್ಲಿ ಪಾಯಿಂಟು ನಿಮಗೆ ತಿಳಿಸ್ಕೊಡ್ತೀನಿ, ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗ್ತೈತಿ ಆ ಪಾಯಿಂಟ್ ಏನಂದ್ರೆ ನಾನು ತಿಳಿಸೋ ಟೈಮ್ನಲ್ಲಿ ನಿಮಗೆ ಹೇಳ್ತೀನಿ. ಫಸ್ಟ್ ನಾರ್ಮಲ್ ಆಗಿ ಅದೇ ಸೇಮು ನೀವು ಯಾವುದೇ ಬ್ಲೌಸ್ ಕಟ್ ಮಾಡಿರಿ, ಫಸ್ಟ್ ಅರ್ಧ ಇಂಚಿಗೆ ಒಂದು ಮಾರ್ಕ್, ಇದಾದಮೇಲೆ ಇದ್ರ ಮೇಲೆ ಉದ್ದಕ್ಕೆ ಮಾರ್ಕ್. ಇವಾಗ 36 ಇಂಚ್ ಇದೆಯಲ್ಲ ಉದ್ದ, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು. ಈ ಮೆಜರ್ಮೆಂಟಿಗೆ ಬಂದು ನಮಗೆ ಈ ಬ್ಲೌಸಿಂದ ಉದ್ದ ಬಂದು 13.5 ಇಂದ 14 ಇಂಚ್ವರೆಗೂ ಬರುತ್ತೆ. ಇವಾಗ ನಾವು 14 ಇಂಚು ಉದ್ದ ತೊಗೊಳೋಣ, ಮತ್ತೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಅಂದರೆ 14.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋದು. 36 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಗೆ ಈ ಮೆಜರ್ಮೆಂಟ್ ಪ್ರಕಾರ ಹೇಳೋದಾದರೆ, ನೀವು ಈಗ ನಾನು 14 ಇಂಚು ಉದ್ದ ತೊಗೊಂಡೇನಿ ಅಂತಂದು ಹೇಳಿ ನೀವು 14 ಇಂಚು ಉದ್ದಾನೇ ತೊಗೋಬೇಕಂತಲ್ಲ. ಅಂದರೆ ಇವಾಗ ಪ್ರಾಕ್ಟೀಸ್ ಮಾಡ್ತಿದ್ರಲ್ಲ, ಈ ಪ್ರಾಕ್ಟೀಸಿಗೋಸ್ಕರ ಈಗ ನಾನು ಏನು ತೋರಿಸಿದ್ದೇನೋ ಇದನ್ನೇ ಕಟ್ ಮಾಡಿರಿ, ಇದನ್ನೇ ಸ್ಟಿಚ್ ಮಾಡಿರಿ. ಒಂದು ವೇಳೆ ನೀವು ಬೇರೆ ಯಾವುದಾದ್ರೂ ಹೊಲಿತಾ ಇದ್ರಿ, ಅವಾಗ ಬಾಡಿ ಮೆಜರ್ಮೆಂಟ್ ತೊಗೊತೀರಿ. ಆ ಬಾಡಿ ಮೆಜರ್ಮೆಂಟ್ನಲ್ಲಿ 36 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂತು ಅಂದ್ಕೊಳ್ರಿ. ನಿಮಗೆ 36, 36.5, 37, 37.5 ಇಷ್ಟು ಬಂತು ಅಂದ್ಕೊಳ್ರಿ. ಈ ಮೆಜರ್ಮೆಂಟಿಗೆ ನೀವು ಉದ್ದ ತೊಗೋಬೇಕು, ಉದ್ದ ಮೆಜರ್ಮೆಂಟ್ ತೊಗೋಬೇಕು. ಇವಾಗ ನಾನು ಇದು ತೋರಿಸೇನಂತ ಇದೇ ಮೆಜರ್ಮೆಂಟ್ ಮೇಲೆ ಆ ಮೆಜರ್ಮೆಂಟ್ ಮೇಲೆ ಅವ್ರ ಬಾಡಿ ಮೇಲೂ ತೊಗೊಳೋದಲ್ಲ. ಅವರಿಗೆ ಎಷ್ಟು ಉದ್ದ ಬೇಕು ಅನ್ನೋದನ್ನು ಕೇಳಿಕೊಂಡು ಆ ಉದ್ದ ಎಷ್ಟು ಬರುತ್ತೆ ಅದನ್ನು ಮಾರ್ಕ್ ಮಾಡ್ಕೋಬೇಕು. ಇವಾಗ ನಾನು ನಿಮಗೆ ತಿಳಿಸ್ತಾ ಇರೋದು ಈ ಮೆಜರ್ಮೆಂಟಿಗೆ 36 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಗೆ ನಾವು ಎಷ್ಟು ತಗೋಬೋದು ಅಂತ ಹೇಳಿ ಅಂದಾಜಿನ ಮೇಲೆ ನಿಮಗೆ ತಿಳಿಸ್ತಾ ಇರೋದು. ಪ್ರತಿಯೊಂದನ್ನು ಬಾಡಿ ಮೆಜರ್ಮೆಂಟ್ ಮೇಲೆ ನೀವು ತಗೊಂಡು ಅದರಲ್ಲಿ ಎಷ್ಟು ಬರುತ್ತೆ ಅಷ್ಟು ಕರೆಕ್ಟಾಗಿ ನೀವು ಡಿವೈಡ್ ಮಾಡಿಕೊಂಡು ಕಟ್ ಮಾಡಬೇಕು. ಇವಾಗ ಸದ್ಯ ನೀವು ಇವಾಗ ನಾನು ಏನು ತೋರಿಸ್ತಾ ಇದ್ದೇನೋ 36 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಂದು, ಇದನ್ನ ನೀವು ಸೇಮ್ ಬರೆದಿಟ್ಕೊಡ್ರಿ ಬುಕ್ನಲ್ಲಿ. 36 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು, ಇದಕ್ಕೆ ಉದ್ದ 14 ಇಂಚು, ಅರ್ಧ ಇಂಚು ಫೋಲ್ಡಿಂಗ್ಗೆ, ಅರ್ಧ ಇಂಚು ಶೋಲ್ಡರ್ಗೆ, ಮತ್ತು ಆರ್ಮೋಲ್ ಡೌನಿಂಗ್ ಇಷ್ಟು ಬರುತ್ತೆ, ಶೋಲ್ಡರ್ ಇಷ್ಟು ಬರುತ್ತೆ. ಇದನ್ನೆಲ್ಲ ಒಂದು ಸೈಡು ಒಂದು ಬುಕ್ದಲ್ಲಿ ನಾನು ಇವಾಗ ಹೇಳ್ತಾ ಹೋಗ್ತಿದ್ದೀನಲ್ಲ, ಫಾಸ್ಟ್ ಆಗಂಕ್ರಿ ಒಂದು ಪಾಯಿಂಟು ಹೇಳ್ತಾ ಇಲ್ಲ, ನಾನು ಸ್ಲೋಲಿ ಹೇಳ್ತಾ ಇದ್ದೀನಿ, ಮತ್ತು ಒಂದೊಂದು ಪಾಯಿಂಟ್ನು 2 ಟೈಮ್ ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ಅದನ್ನು ಬರೆದಿಟ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅದು ಪ್ರಾಕ್ಟೀಸ್ ಮಾಡೋಕೆ. ಅದಾದಮೇಲೆ ನೀವು ಆಮೇಲೆ ಯಾವುದಾದ್ರೂ ಬಾಡಿ ಮೆಜರ್ಮೆಂಟ್ನ ನೀವು ತೊಗೊಂಡು ಕಟ್ ಮಾಡ್ಬೋದು. ಇವಾಗ ಈ ಮೆಜರ್ಮೆಂಟಿಗೆ 36 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಗೆ ಟೋಟಲ್ ಉದ್ದ ಬಂದು ನಮಗೆ ಒಂದು 14 ಇಂಚು ಅಥವಾ 13.5 ಅಥವಾ 14 ಇಂಚ್ವರೆಗೂ ತೊಗೋಬೋದು ಉದ್ದ ಬಂದು. ಆಮೇಲೆ ಅದಕ್ಕೊಂದು ಅರ್ಧ ಇಂಚು ಎಕ್ಸ್ಟ್ರಾ ಶೋಲ್ಡರ್ ಜಾಯಿಂಟಿಗೆ, ಅಂದರೆ ಟೋಟಲ್ ಆಗಿ 14.5 ಇಂಚು ಅಪ್ಪರ್ ಉದ್ದಾನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಮಾರ್ಕ್ ಮಾಡಿಕೊಂಡೆ. ಇವಾಗ 36 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ ನಾವು
ಶೋಲ್ಡರು ಮತ್ತೆ ಆರ್ಮೋಲ್ ಡೌನಿಂಗ್ ತಗೋಬೇಕಾದ್ರೆ ಈ 36 ಇಂಚಿನಲ್ಲಿ ನಾವು 6 ಭಾಗ ಮಾಡಬೇಕು. 6 ಭಾಗ ಮಾಡಿದಾಗ ಅದರಲ್ಲಿ ಬಂದಿರೋ ಒಂದು ಭಾಗನ ನಾವು ಶೋಲ್ಡರ್ಗೆ ಮತ್ತೆ ಆರ್ಮೋಲ್ ಡೌನಿಂಗ್ಗೆ ತಗೋಬೇಕು. ಇದನ್ನ 6 ಭಾಗ ಮಾಡಿದ್ರೆ ನಮಗೆ ಒಂದು ಭಾಗ ನಮಗೆ 6 ಇಂಚ್ ಬರುತ್ತೆ. 36 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ 6 ಭಾಗ ಮಾಡಬೇಕು ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ತಗೊಳ್ಳಿಕ್ಕೆ. 6 ಭಾಗ ಮಾಡಿದಾಗ ಅದರಲ್ಲಿ ಒಂದು ಭಾಗ ಬಂದು ನಮಗೆ 6 ಇಂಚ್ ಬರುತ್ತೆ. ಈ 6 ಇಂಚಿನ ಶೋಲ್ಡರ್ ಮಾರ್ಕಿಂಗ್ ಮಾಡ್ಕೋಬೇಕು. ಮತ್ತೆ ಟರ್ನ್ ಮಾಡಿಕೊಂಡು ಅದೇ 6 ಇಂಚಿನ ಆರ್ಮ್ ಹೋಲ್ ರೌಂಡಿಂಗ್ ಇರುತ್ತಲ್ಲ ಅದಕ್ಕೆ ಮಾರ್ಕ್ ಮಾಡ್ಕೋಬೇಕು. ಆರ್ಮೋಲ್ ಡೌನಿಂಗಿಗೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದನ್ನ ಒಂದು ಬಾಕ್ಸ್ ಟೈಪು ನಾವು ಮಾರ್ಕ್ ಮಾಡ್ಕೋಬೇಕು. ಆರ್ಲೆ 36 ಅಲ್ವಾ, ಹಂಗಾಗಿ 36ನ 6 ಭಾಗ ಮಾಡ್ಕೊಂಡಾಗ 6 ಇಂಚ್ ಬರುತ್ತೆ. ಇದು ಇವಾಗ 36 ಇಂಚ್ ಅಪ್ಪರ್ ಚೆಸ್ಟ್ ನೀವು ಬಾಡಿ ಮೆಜರ್ಮೆಂಟ್ ತಗೊಂತಿರಲ್ಲ 36, 36ವರೆ, 37, 37ವರೆ ಇಷ್ಟು ಮೆಜರ್ಮೆಂಟು ಬಂದಾಗ ಇವಾಗ ಏನಿದೆ ನೋಡ್ರಿ 6 ಇಂಚು ಶೋಲ್ಡರ್, 6 ಇಂಚು ಆರ್ಮೋಲ್ ಡೌನಿಂಗ್ ಇದೇ ಮೆಜರ್ಮೆಂಟ್ನೇ ತಗೊಂಡು ನೀವು ಕಟ್ ಮಾಡ್ಕೋಬಹುದು. ಅದರಲ್ಲಿ ಮತ್ತೆ ಏನು ವ್ಯತ್ಯಾಸ ಬರಂಗಿಲ್ಲ. ಒಂದ್ ವೇಳೆ ಇವಾಗ ನಾನು ನಿಮಗೆ ಇನ್ನೊಂದು ಟ್ರಿಕ್ ತಿಳಿಸ್ತೀನಿ ಇದರಲ್ಲಿ ಅಂತ ಹೇಳಿದ್ನಲ್ಲ, ಇವಾಗ ಆ ಟ್ರಿಕ್ನ ನಾನು ನಿಮಗೆ ಹೇಳ್ತೇನೆ. ಇದು 36 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂದಾಗ ಇದೇ ತಗೋಬೇಕು. ಒಂದ್ ವೇಳೆ ಡೀಪು ಈ ಮೆಜರ್ಮೆಂಟ್ಗೆ ಡೀಪ್ ಬಂದು ನಾವು ಈ ಮೇಲೆ ಶೋಲ್ಡರ್ ಜಾಯಿಂಟಿಂಗ್ ಇರುತ್ತಲ್ಲ, ಶೋಲ್ಡರ್ ಜಾಯಿಂಟಿಂಗ್ ಅರ್ಧ ಇಂಚ್ ಇರುತ್ತಲ್ಲ, ಇಲ್ಲಿ ಈ ಅರ್ಧ ಇಂಚನ್ನು ಸೇರಿಸ್ಕೊಂಡು ನಾವು ಟೋಟಲ್ ಆಗಿ 10ವರೆಯಿಂದ 11 ಇಂಚ್ವರೆಗೂ ನಾವು ಇದನ್ನ ಡೀಪ್ ತಗೋಬೇಕು. ನೆಕ್ ಡೀಪು 10ವರೆ ಇಂಚ್ ಅಂದ್ರೆ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ. 11 ಇಂಚ್ ಅಂದ್ರೂ ಕೂಡ ತಗೋಬಹುದು, ಪರವಾಗಿಲ್ಲ, ನಡಿತೈತಿ. ತೀರ ಇದ್ರ ಮೇಲೆ ಅಂಕ್ರೆ ಯಾರು ಡೀಪ್ ಇಡ್ಸಂಗಿಲ್ಲ ಜಾಸ್ತಿ. 10-10ವರೆ ಇಂಚ್ ಅಷ್ಟೇ ಇಡ್ಸೋದು, ಅದಕ್ಕಿಂತ ಜಾಸ್ತಿ ಅಂಕ್ರೆ ಯಾರು ಇಡ್ಸಂಗಿಲ್ಲ. ಒಂದ್ ವೇಳೆ ಇವಾಗ ಇದು 10ವರೆ ಇಂಚ್ ಅಂದ್ರೆ ನಮಗೆ ಈ ಶೋಲ್ಡರ್ದು ಜಾಯಿಂಟಿಂಗು ಸೇರಿಸ್ಕೊಂಡು ಈ ಮೆಜರ್ಮೆಂಟ್ಗೆ ಇದು 10ವರೆ ಇಂಚು ಕರೆಕ್ಟ್ ಆಗ್ತೈತಿ. ಇದು ಈಗ 10ವರೆ ಇಂಚ್ ಐತಲ್ಲ, ಈ 10ವರೆ ಇಂಚ್ಗಿಂತ ಇನ್ನೂ 1 ಇಂಚು ನಿಮ್ಮ ಕಸ್ಟಮರ್ ನಿಮಗೆ ಬ್ಲೌಸ್ ಹೊಲಿಯಾಕ ಕೊಡ್ತಾರಲ್ಲ ಆ ಕಸ್ಟಮರು ಒಂದ್ ವೇಳೆ ಇದಕ್ಕೆ ಇನ್ನೂ 1 ಇಂಚು ಅಂದ್ರೆ 11ವರೆ ಇಂಚು ಉದ್ದ ಇಡ್ರಿ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ಬೇಕು, ಇದು 1 ಇಂಚ್ ಎಕ್ಸ್ಟ್ರಾ ಆಯ್ತಲ್ವಾ, 1 ಇಂಚ್ ಎಕ್ಸ್ಟ್ರಾ ಆದ್ರೆ ಇದು ಡೀಪ್ ಜಾಸ್ತಿ ಆಯ್ತು. ಅವಾಗ ನೀವೇನ್ ಮಾಡ್ಬೇಕು, ಇವಾಗ ಇದು 6 ಇಂಚ್ ತಗೊಂಡಿದ್ರಲ್ಲ ಆರ್ಮೋಲ್ ರೌಂಡಿಂಗು, ಆರ್ಮೋಲ್ ಶೋಲ್ಡರ್ ಮೆಜರ್ಮೆಂಟ್, ಇದನ್ನ ಅರ್ಧ ಇಂಚು ಕಡಿಮೆ ಮಾಡಿ ನಾವು ಮೆಜರ್ಮೆಂಟ್ ತಗೋಬೇಕು. ಅಂದ್ರೆ 5ವರೆ ಇಂಚು ಶೋಲ್ಡರು, 5ವರೆ ಇಂಚು ಆರ್ಮೋಲ್ ಡೌನಿಂಗ್ ತಗೋಬೇಕು. ಇದೇ ಇದರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಇದು ಇವತ್ತು ಹೊಸದಾಗಿ ಇದು ಹೊಸ ಇದು ನಿಮಗೆ ಟ್ರಿಕ್ಕು, ಇದನ್ನ ಅರ್ಥ ಮಾಡ್ಕೊಳ್ರಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 36 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದ್ರೆ 36 ಇಂಚು, 36ವರೆ, 37, 37ವರೆವರೆಗೂ ಮೆಜರ್ಮೆಂಟ್ ಏನಾದರೂ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂದ್ರೆ ಇದೇ 6 ಇಂಚು ಶೋಲ್ಡರ್ ಮಾರ್ಜಿನ್, 6 ಇಂಚು ಆರ್ಮೋಲ್ ಡೌನಿಂಗ್ನ ತಗೊಂಡು ಕಟ್ ಮಾಡ್ಕೋಬಹುದು. ಮತ್ತೆ ಇದಕ್ಕೆ ಬಂದು ಈ ಮೆಜರ್ಮೆಂಟಿಗೆ ಬಂದು 10ವರೆಯಿಂದ ನಮಗೆ 11 ಇಂಚ್ವರೆಗೂ ತಗೋಬಹುದು. 10ವರೆ ಇಂಚ್ ತಗೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ. ಅಂದ್ರೆ ಈ ಶೋಲ್ಡರ್ ಜಾಯಿಂಟಿಂಗ್ ಸೇರಿದಾಗ ನಮಗೆ 10 ಇಂಚು ಕರೆಕ್ಟ್ ಬರುತ್ತೆ. ಇನ್ನ 11 ಇಂಚ್ ಅಂದ್ರೆ ಇನ್ನೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಆಗುತ್ತೆ, ಪರವಾಗಿಲ್ಲ, ನಡೆಯುತ್ತೆ. ಅದಕ್ಕಿಂತ ಜಾಸ್ತಿ ಅಂದ್ರೆ 11ವರೆ ಇಂಚು ಹಂಗ ಏನಾದ್ರೂ ಒಂದ್ ಸ್ವಲ್ಪ ಇನ್ನ 1 ಇಂಚು ಅರ್ಧ ಇಂಚು ಏನಾದ್ರು ಜಾಸ್ತಿ ಕೇಳಿದ್ರೆ ಕಸ್ಟಮರು, ಅವಾಗ ಈ ಆರ್ಮೋಲ್ ಡೌನಿಂಗು ಮತ್ತೆ ಶೋಲ್ಡರ್ ಇದೆಯಲ್ಲ ಇದರಲ್ಲಿ ಇನ್ನೊಂದು ಅರ್ಧ ಇಂಚು ಕಡಿಮೆ ಮಾಡಿ 6 ಇಂಚ್ ತಗೊಳೋದ್ರ ಬದಲಿ ನಾವು 5ವರೆ ಇಂಚು ಶೋಲ್ಡರ್, 5ವರೆ ಇಂಚು ಆರ್ಮೋಲ್ ಡೌನಿಂಗ್ ತಗೋಬಹುದು. ಅವಾಗ ಈ ಫಿಟ್ಟಿಂಗ್ ಕೂಡ ಕರೆಕ್ಟ್ ಬರ್ತೈತಿ. ಈ ಭುಜ ಕೂಡ ಇಳಿಯಂಗಿಲ್ಲ, ಇದು ಭುಜ ಇಳಿತಿರ್ತೈತಲ್ಲ ಅದು ಕೂಡ ಇಳಿಯಂಗಿಲ್ಲ, ಯಾಕಂದ್ರೆ ಇದು ಡೀಪ್ ಜಾಸ್ತಿ ಆಗಿರುತ್ತೆ ಇಲ್ಲಿ. ಹಂಗಾಗಿ ಇದೇ ಮೆಜರ್ಮೆಂಟ್ ಇಟ್ಟರೆ ನಮಗೆ ಡೀಪು ಶೋಲ್ಡರ್ ಇಳಿಯೋ ಚಾನ್ಸಸ್ ಇರುತ್ತೆ. ಈ ತರ ಹೊಲಿದ್ರೆ ಶೋಲ್ಡರ್ ಅವಾಗ ಇಳಿಯೋ ಚಾನ್ಸಸ್ ಇರಂಗಿಲ್ಲ. ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಇದಾಯ್ತು, ಶೋಲ್ಡರ್ದಾಯ್ತು ಮತ್ತೆ ಆರ್ಮೋಲ್ ಡೌನಿಂಗ್ ಆಯ್ತಲ್ಲ. ಇವಾಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕು. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ ಈ 36 ಇಂಚ್ ಅಳತಿ ಇದೆಯಲ್ಲ, ಈ 36 ಇಂಚನ್ನ ಇವಾಗ 4 ಭಾಗ ಮಾಡಬೇಕು. ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ತಗೊಳ್ಳುವಾಗ ನಾವು 6 ಭಾಗ ಮಾಡ್ತೀವಿ. ಇಲ್ಲಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೊಳ್ಳುವಾಗ 4 ಭಾಗ ಮಾಡಬೇಕು.
36 ಇಂಚು 4 ಫೋಲ್ಡ್ ಮಾಡಬೇಕು. ಅಂದರೆ 9 ಇಂಚ್ ಬರುತ್ತೆ. ಒಂದು ಸೈಡಿಂದು 9 ಇಂಚ್ ಬರುತ್ತೆ. 36 ಇಂಚನ್ನ 4 ಭಾಗ ಮಾಡಿದರೆ ಒಂದು ಸೈಡಿಂದು 9 ಇಂಚ್ ಬರುತ್ತೆ. ಈ 9 ಇಂಚಿಗೆ ಇನ್ನು ಅರ್ಧ ಇಂಚು ಸೇರಿಸಬೇಕು. ಯಾಕಂದರೆ ಇದು ಬಾಡಿ ಮೆಜರ್ಮೆಂಟ್ಗೆ ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ ನಾವು ಮೆಜರ್ಮೆಂಟ್ ತೊಗೊಂಡಾಗ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಬೇಕು ಅಂತ ಹೇಳಿದ್ದೀನಲ್ವಾ. ಈ ಅರ್ಧ ಇಂಚನ್ನ ಸೇರಿಸ್ಕೊಂಡು ಅಂದರೆ 9.5 ಇಂಚು ನಮಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಒಂದು ಸೈಡಿನ ಮಾರ್ಕಿಂಗ್ ಆಯಿತು. ಇವಾಗ ಈ ನೆಕ್ದು ಮಾರ್ಕ್ ಮಾಡಿದ್ದೇವಲ್ಲ, ಇದಕ್ಕೆ ಬಾಕ್ಸ್ ಮಾಡಿಕೊಡ್ರಿ. ಇದರಲ್ಲಿ 2 ಭಾಗ ಮಾಡ್ರಿ. 6 ಇಂಚ್ ಇದೆಲ್ಲ 3 ಇಂಚಿಗೆ ಒಂದು ಮಾರ್ಕಿಂಗ್. ಇದು ಆಯಿತು, ಮಾರ್ಕಿಂಗ್ ಆಯಿತು. ಇದರಲ್ಲಿ ಮಾರ್ಕಿಂಗ್ಸ್ ಏನಾದರೂ ನಿಮಗೆ ಸರಿ ಕಾಣಿಸ್ತಾ ಇಲ್ಲ ಅಂದರೆ ನಾನು ಹೇಳ್ತಾ ಇದ್ದೀನಲ್ವಾ, ನಾನು ಒಂದೊಂದನ್ನು 2 ಟೈಮು 3 ಟೈಮ್ ಹೇಳ್ತಾ ಇದ್ದೀನಿ. ನನ್ನ ಮಾತಿನ ಮೇಲೆ ಒಂದು ಸ್ವಲ್ಪ ಗಮನ ಕೊಡ್ರಿ, ನಿಮಗೆ ಅದು ಅರ್ಥ ಆಗುತ್ತೆ. ಇಲ್ಲಿ ನಾ ಏನು ಮಾರ್ಕ್ ಮಾಡ್ತೇನೋ ಅದನ್ನೇ ಹೇಳ್ತಾ ಇದ್ದೀನಿ. ಇದಾಯ್ತು. ಇವಾಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಆಯಿತು. ಇವಾಗ ಟೋಟಲ್ ರೌಂಡಿಂಗು ಬ್ಲೌಸಿಂದು ಸುತ್ತಳತಿ, ಟೋಟಲ್ ಸುತ್ತಳತಿ ಈ ಮೆಜರ್ಮೆಂಟಿಗೆ ಬಂದು ನಮಗೆ ಒಂದು 31 ಇಂಚು 32 ಇಂಚ್ವರೆಗೂ ಸುತ್ತಳತಿ ಬರ್ತೈತಿ. 36 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಗೆ ಸುತ್ತಳತಿ, ಟೋಟಲ್ ಸುತ್ತಳತಿ ಬಂದು ಒಂದು 31-32 ಇಂಚ್ವರೆಗೂ ಸುತ್ತಳತಿ ಬರ್ತೈತಿ. ಇವಾಗ ನಾವು 31 ಇಂಚು ಅಂದಾಜ್ ಮೇಲೆ ಒಂದು 31 ಇಂಚ್ವರೆಗೂ ನಾವು ಮಾರ್ಕಿಂಗ್ ತಗೊಳ್ಳೋಣ. ಅಂದರೆ ಇದನ್ನು ಕೂಡ ಅಷ್ಟೇ ಇವಾಗ 4 ಭಾಗ ಮಾಡ್ಕೋಬೇಕು. ಏಳು ಮುಕ್ಕಾಲು ಇಂಚ್ ಬರುತ್ತೆ. ಒಂದು ಸೈಡಿಂದು 7.25 ಇಂಚು. ಈ 7.25 ಇಂಚಿಗೆ 1 ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು, ಅಂದರೆ 8.25 ಇಂಚು. ಈ 1 ಇಂಚ್ ಎಕ್ಸ್ಟ್ರಾ ಯಾಕೆ ಅನ್ನೋದು ಈಗ ಆಲ್ರೆಡಿ ನಿಮಗೆ ಗೊತ್ತಾಗ್ಬಿಟ್ಟಿದೆ. ಈ ಬ್ಯಾಕ್ ಟಕ್ಸ್ ಹಿಡಿಲಿಕ್ಕೆ 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಇದಕ್ಕೆ ಸ್ಟ್ರೇಟ್ ಆಗಿ ಲೈನ್ ಹಾಕೊಳ್ಳೋದು. ಇಲ್ಲಿಂದ ಒಂದು 2 ಇಂಚ್ ಬಟ್ಟಿಗೆ ಒಂದು ಲೈನ್ ಹಾಕೊಳ್ಳೋದು. ಇವಾಗ ಇದಕ್ಕೆ ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋದು. ಆರ್ಮೋಲ್ ರೌಂಡಿಂಗ್ ಶೇಪ್ ತೆಗಿಬೇಕಲ್ಲ, ಅಲ್ಲಿ ಈ ಮೂಲಿಗೆ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಶೇಪ್ನ ತೆಗಿಬೇಕು. ಈ ಶೇಪ್ ಆಯಿತು. ಇದು ಕೂಡ ಮಾರ್ಕಿಂಗ್ ಆಯಿತು. ಈ ನೆಕ್ನೆ ಮಾರ್ಕ್ ಮಾಡ್ಕೋಬೇಕು, ಬಟ್ ಇವಾಗ ಕಟ್ ಮಾಡ್ಕೋಬಾರ್ದು. ಫ್ರಂಟ್ದು ಮಾರ್ಕಿಂಗ್ ಆದಮೇಲೆ ಇದನ್ನ ಕಟ್ ಮಾಡ್ಕೋಬೇಕು. ಇಷ್ಟಾದ್ಮೇಲೆ ಇದು ಮುಗ್ದೋಯ್ತು. ಈಗ ಬ್ಯಾಕ್ ಟಕ್ಸ್ದೊಂದು 3 ಇಂಚು 3.5 ಇಂಚ್ ಇದ್ರೆ ನಡೆಯುತ್ತೆ. 3.5 ಇಂಚಿಗೆ ಒಂದು ಮಾರ್ಕ್ ಬ್ಯಾಕ್ ಟಕ್ಸಿಗೆ. ಅದು ಈ ಶೋಲ್ಡರ್ ಮಧ್ಯದಲ್ಲಿ, ಈ ಶೋಲ್ಡರ್ ಮಾರ್ಕಿಂಗ್ ಇರುತ್ತಲ್ಲ, ಇದ್ರ ಮಧ್ಯದಲ್ಲಿ ಈ ಟಕ್ಸ್ ಬರಬೇಕು. ಇದಾದ್ಮೇಲೆ ಇದು ಇಲ್ಲಿಗೆ ಬ್ಯಾಕ್ ಸೈಡ್ ಇಂದು ಕಂಪ್ಲೀಟ್ ಆಯ್ತು. ಇಷ್ಟೇ ಇರುತ್ತೆ ಬ್ಯಾಕ್ ಸೈಡ್ ಇಂದು. ಇದು ಬ್ಯಾಕ್, ಇದು ಇಲ್ಲಿಗೆ ಇಷ್ಟ ಆಯ್ತಲ್ಲ, ಇದನ್ನ ಇವಾಗ ಕಟ್ ಮಾಡೋದು. 2 ಇಂಚ್ ಮಾರ್ಕ್ ಮಾಡಿರ್ತೇವಲ್ಲ ಎಕ್ಸ್ಟ್ರಾ ಬಟ್ಟೆಗೆ, ಅಲ್ಲಿ ಕಟ್ ಮಾಡಬೇಕು. ನಾನು ಪ್ರತಿಯೊಂದರಲ್ಲೂ ನೀಟಾಗಿ ತಿಳಿಸ್ತಾ ಇದ್ದೀನಿ. ಆಲ್ರೆಡಿ ಇದನ್ನ ಹೇಳ್ಕೊಟ್ಟಿದ್ದೀನಲ್ಲ ಬಿಡು, ಇದನ್ನೇನು ಇನ್ನೊಂದು ಟೈಮ್ ಹೇಳ್ಕೊಡೋದು ಅಂತ ಹೇಳಿ ಫಾಸ್ಟ್ ಆಗಿ ಹೇಳ್ಕೊಡ್ತಾ ಇಲ್ಲ. ಅದು ಎಷ್ಟು ಸತಿ ನಾನು ಅದನ್ನೇ ಹೇಳ್ಕೊಟ್ರು ಕೂಡ ಮತ್ತೆ ಇನ್ನೊಂದು ಟೈಮ್ ಅದನ್ನ ನೀಟಾಗಿ ತಿಳಿಸ್ತಾ ಇದ್ದೀನಿ. ಅದನ್ನ ಅರ್ಥ ಮಾಡ್ಕೊಳ್ಳೋದು ನಿಮ್ಮ ಕೆಲಸ. ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅದನ್ನ.
ಇವಕ್ಕೆಲ್ಲ ನಾಚ್ ಹಾಕೊಳೋದು. ಇದು ಕೂಡ ಕಾಮನ್, ಇವಾಗ ನಿಮಗೆ ಇದು ಗೊತ್ತಾಗ್ಬಿಟ್ಟಿದೆ. ಬ್ಯಾಕ್ ಸೈಡ್ ಲೆಂತಿ ಮಾರ್ಕ್ ಮಾಡ್ಕೊಳೋದು, ಆರ್ಮೋಲ್ ಫಿಟ್ಟಿಂಗ್ ಸೈಡ್ ಮಾರ್ಕ್ ಮಾಡ್ಕೊಳೋದು, ಮತ್ತೆ ಶೋಲ್ಡರ್ ಸೈಡ್ ನಾಚ್ ಹಾಕೊಳೋದು. ಇದಾದ್ಮೇಲೆ ಇವಾಗ ಫ್ರಂಟ್ ಸೈಡ್. ಫ್ರಂಟ್ ಭಾಗದ್ದು ನಾನು ಹಿಂದಿನ ಕ್ಲಾಸಲ್ಲಿ ಆಲ್ರೆಡಿ ತೋರಿಸಿದ್ನಲ್ಲ. ನೀವು ಯಾವುದೇ ಮೆಸರ್ಮೆಂಟ್ ಇಂದ ಬ್ಲೌಸ್ ಕಟ್ ಮಾಡ್ರಿ, ಈ ತರ ಕ್ರಾಸ್ ಹಾಕಿದ್ರೆ ಇದು ಕ್ರಾಸ್ ಕಟ್ಟಿಂಗು, ಈ ತರ ಸ್ಟ್ರೇಟ್ ಹಾಕಿದ್ರೆ ಇದು ಸ್ಟ್ರೇಟ್ ಕಟ್ಟಿಂಗ್. ಇಷ್ಟೇ ಇರುತ್ತೆ ಅಲ್ಲಿ. ಕ್ರಾಸ್ ಕಟ್ಟಿಂಗು ಮತ್ತೆ ಸ್ಟ್ರೇಟ್ ಕಟ್ಟಿಂಗ್ ನಲ್ಲಿ ವ್ಯತ್ಯಾಸ ಇಷ್ಟೇ ಇರುತ್ತೆ. ಇನ್ನೆಲ್ಲ ಸೇಮ್ ಇರುತ್ತೆ. ಮಾರ್ಕಿಂಗ್ಸು ಮತ್ತೆ ಕಟಿಂಗು ಸ್ಟಿಚಿಂಗು ಎಲ್ಲ ಸೇಮ್ ಇರುತ್ತೆ. ಈಗ ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ತಿಳಿಸಿದ್ದೀನಿ. ಇವಾಗಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಈಗ ಸ್ಟ್ರೇಟ್ ಕಟ್ಟಿಂಗೇ ತೋರಿಸ್ತಾ ಇದ್ದೀನಿ. ಸ್ಟ್ರೇಟ್ ಕಟ್ಟಿಂಗ್ಗೋಸ್ಕರ ಒಂದು ಪೇಪರ್ ತಗೊಳ್ರಿ. ಸಿಂಗಲ್ ಆದ್ರೂ ತಗೊಳ್ರಿ, ಡಬಲ್ ಆದ್ರೂ ತಗೊಳ್ರಿ. ಪ್ರಾಕ್ಟೀಸ್ಗೋಸ್ಕರ ಸಿಂಗಲ್ ತಗೊಂಡ್ರೆ ನಡೀತೈತಿ, ಪರವಾಗಿಲ್ಲ. ಬಟ್ ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡುವಾಗ ಡಬಲ್ ಹಾಕಿ ಬ್ಲೌಸ್ ಹೆಂಗ್ ಕಟ್ ಮಾಡ್ತೀರಿ ಆ ತರ ಕಟ್ ಮಾಡ್ರಿ. ಮತ್ತೆ ಅದ್ರ ಮೇಲೆ ಸಿಂಗಲ್ ಕಟ್ ಮಾಡ್ಬಿಟ್ಟಿರಿ. ಬ್ಯಾಕ್ ಲೆಂತ್ ಈ ಅರ್ಧ ಇಂಚ್ ಮೇಲೆ ಒಂದು ಮಾರ್ಕ್ ಮಾಡಿರ್ತೇವಲ್ಲ, ಅರ್ಧ ಇಂಚ್ ಬಿಟ್ಟು ಇದಕ್ಕೊಂದು ಮಾರ್ಕು. ಈ ಕಡೆ ಸೈಡ್ ಫಿಟ್ಟಿಂಗ್ ಸೈಡ್ ಇಲ್ಲಿ ನಾಚ್ ಹಾಕಿರ್ತೇವಲ್ಲ, ಇದಕ್ಕೊಂದು ಮಾರ್ಕು. ಮತ್ತೆ ಈ ಶೋಲ್ಡರ್ ಸೈಡ್ ಒಂದು ಮಾರ್ಕ್. ಶೋಲ್ಡರ್ ಸೈಡ್ ಒಂದು ಮಾರ್ಕ್. ಇವಾಗ ಈ ಆರ್ಮೋಲ್ ರೌಂಡಿಂಗ್ ನ ಶೇಪ್ ತಕೊಳ್ಳೋದು ಇದರಲ್ಲಿ. ಈ ಕಡೆ ಸೈಡ್ ಕೂಡ ನೀವು ಇವಾಗ ಎಕ್ಸ್ಟ್ರಾ ಪಟ್ಟಿ ತಗೊಂಡ್ ಕಟ್ ಮಾಡಿದ್ರಲ್ಲ, ಅಲ್ಲಿ ಕೂಡ ನೀವು ಬೇಕಂದ್ರೆ ಮಾರ್ಕ್ ಮಾಡ್ತಾನೆ ಅಂದ್ರೆ ಮಾರ್ಕ್ ಮಾಡ್ಕೊಂಡ್ ಬಿಡ್ಬೋದು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಕಡೆ ಸೈಡ್ ಇಂದ ಮಾರ್ಕ್ ಮಾಡ್ಕೊಂಡು ಅಲ್ಲಿ ಒಂದು ಅರ್ಧ ಕಾಲು ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೋಬೇಕು. ಇದು ನಾನು ಹೇಳ್ಕೊಡ್ತಾ ಇದ್ದೀನಲ್ಲ ಇವಾಗ, ಈ ಮಾರ್ಕಿಂಗ್ಸ್ದು ಕಟ್ಟಿಂಗ್ಸ್ದು ಇದನ್ನೆಲ್ಲ ನೀವು ಒಂದೇ ಟೈಮ್ ನೋಡಿ ಕನ್ಫ್ಯೂಸ್ ಆಗಿ ಇಲ್ಲ ನಂಗೆ ಬರ್ತಾ ಇಲ್ಲ ಅಂತ ಹೇಳಿ ಗಾಬರಿ ಆಗಬಾರ್ದು. ಇದನ್ನ ಒಂದ್ 2-3 ಟೈಮ್ ನೋಡ್ಬೇಕು ನೀವು. ಯಾಕಂದ್ರೆ ನೀವು ಒಂದೇ ಟೈಮ್ ನೋಡಿ ಇದರಲ್ಲಿ ಇದು ಗೊತ್ತಾಗ್ತಿಲ್ಲ ಅಂತ ಹೇಳಿ ನನಗೆ ವಾಟ್ಸಪ್ ನಲ್ಲಿ ಅಥವಾ ಫೋನ್ ನಲ್ಲಿ ಕಾಲ್ ಮಾಡಿ ಕೇಳ್ತಿರಲ್ಲ. ನಾನು ಹೇಳ್ಕೊಡ್ಬೋದು, ಇಲ್ಲ ಅಂತಲ್ಲ. ಬಟ್ ಇದರಲ್ಲಿ ಎಷ್ಟು ಡೀಟೇಲ್ ಆಗಿ ನೀಟಾಗಿ ಹೇಳ್ತೇನೋ ಇಷ್ಟು ನೀಟಾಗಿ ನಾನು ನಿಮಗೆ ಫೋನ್ ನಲ್ಲಿ ಹೇಳ್ಕೊಡಕ್ ಆಗಂಗಿಲ್ಲ, ವಾಟ್ಸಪ್ ನಲ್ಲಿ ಹೇಳ್ಕೊಡಕ್ ಆಗಂಗಿಲ್ಲ. ಯಾಕಂದ್ರೆ ಅಷ್ಟು ಡೀಟೇಲ್ ಆಗಿ ಅಷ್ಟು ಲಾಂಗ್ ಆಗಿ ಹೇಳ್ಕೊಡಕ್ ಆಗಂಗಿಲ್ಲ. ಹಂಗಾಗಿ ಇದರಲ್ಲಿ ಪ್ರತಿಯೊಂದು ಪಾಯಿಂಟ್ ಬಿಡ್ಲಾರ್ದಂಗ ನಿಮಗೆ ನೀಟಾಗಿ ಒಂದೊಂದು ಬಿಟ್ಟು 2 ಟೈಮ್ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ. ಹಂಗಾಗಿ ನಿಮಗೆ ಏನು ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದು ಟೈಮ್ ಬಿಟ್ಟು ಇನ್ನೊಂದು ಟೈಮ್ ಅದನ್ನ ಚೆಕ್ ಮಾಡ್ಕೊಡ್ರಿ. ಪೂರ್ತಿ ಲಾಂಗ್ ವಿಡಿಯೋ ನೋಡ್ಬೇಡ್ರಿ ನೀವು. ಯಾವ ಪಾಯಿಂಟ್ ಅರ್ಥ ಆಗಿಲ್ಲ ಅದೇ ಪಾಯಿಂಟ್ ಅಷ್ಟೇ ನೋಡ್ರಿ, ಅಂದ್ರೆ ನಿಮಗೆ ಅದು ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಯಾಕಂದ್ರೆ ಮತ್ತೆ ಮತ್ತೆ ಅದೇ ವಿಷಯದ ಬಗ್ಗೆ ನಾನು ಹೇಳ್ಕೊಂತ ಕುಂತ್ರೆ ನಿಮಗೆ ಅದು ಅರ್ಥ ಆಗಂಗಿಲ್ಲ. ನೀವೇನ್ ಕೇಳ್ತಿರ್ತೀರೋ ನನಗೂ ಅಷ್ಟು ಬೇಗ ಅದರಲ್ಲಿ ಅರ್ಥ ಆಗಂಗಿಲ್ಲ. ಯಾಕಂದ್ರೆ ಇಲ್ಲಿ ನಾನು ತಿಳಿಸಿರ್ತೀನಿ ಒಂದ್ ಟೈಪ್, ನೀವು ಒಂದ್ ಟೈಪ್ ಕೇಳ್ತಾ ಇರ್ತೀರಿ. ಅದ್ರ ಬದ್ಲಿ ವಿಡಿಯೋನ ಇನ್ನೊಂದು ಟೈಮ್ ಬಿಟ್ಟು ಇನ್ನೊಂದು ಟೈಮ್ ನೋಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಷ್ಟು ಮಿಕ್ಕಿ ಏನಾದರೂ ಪ್ರಾಬ್ಲಮ್ಸ್ ಬಂದ್ರೆ ಅವಾಗ ನಾನು ಅದನ್ನ ಸಾಲ್ವ್ ಮಾಡ್ತೀನಿ. ಇದಾಯ್ತು, ಇದು ಫ್ರಂಟ್ ಮಾರ್ಕಿಂಗ್ ಆಯ್ತು. ಇವಾಗ ಈ ಮಾರ್ಕಿಂಗ್ಗೆ ಮುಂದಿನ ಭಾಗದ್ದು ನೆಕ್ ಡೀಪ್. ಮುಂದಿನ ಭಾಗದ ನೆಕ್ ಡೀಪ್ ಬಂದು ಈ ಮಾರ್ಕಿಂಗ್ಗೆ ಮೇಲೆ ಶೋಲ್ಡರ್ ಇರುತ್ತಲ್ಲ ಅರ್ಧ ಇಂಚು, ಈ ಶೋಲ್ಡರ್ನು ಸೇರಿಕೊಂಡು ಒಂದು 7.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬಹುದು. 36 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಗೆ ಮೇಲೆ ಶೋಲ್ಡರ್ ಜಾಯಿಂಟಿಂಗು ಸೇರಿಕೊಂಡು ಒಂದು 7.5 ಇಂಚಿಗೆ ನಾವು ನೆಕ್ ಡೀಪ್, ಮುಂದಿನ ಭಾಗದ್ದು ನೆಕ್ ಡೀಪ್ನ ಮಾರ್ಕ್ ಮಾಡ್ಕೋಬಹುದು. ಮಾರ್ಕ್ ಮಾಡ್ಕೊಂಡಾಯ್ತು. ಇವಾಗ ಟಕ್ಸ್, ಮಿಡಿಲ್ ಟಕ್ಸ್, ಮುಂದಿನ ಭಾಗದ ಮಿಡಿಲ್ ಟಕ್ಸ್ ಅಂತ ಅಂದ್ರು ಅನ್ರಿ, ಬ್ರಷ್ ಲೆಂತ್ ಆದ್ರೂ ಅನ್ರಿ, ಇಲ್ಲ ದೊಡ್ಡ ಟಕ್ಸ್ ಆದ್ರೂ ಅಂತಂದು ಆದ್ರಿ. ಇವಾಗ ಇಲ್ಲಿ ಏನ್ ಮಾಡಿದ್ವಿ ನಾವು, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ 4 ಭಾಗ ಮಾಡಿದಾಗ ನಮಗೆ ಇಲ್ಲಿ ಎಷ್ಟು ಬಂತು, ಟೋಟಲ್ ಆಗಿ 8.5 ಇಂಚ್ ಬಂತು. 8.5 ಇಂಚಿಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ 9 ಇಂಚ್ ತಗೊಂಡಿರಲ್ಲ, ಇದೇ 9 ಇಂಚ್ನ ಇಲ್ಲಿ ಶೋಲ್ಡರ್ ಮಾರ್ಜಿನ್ ಇರುತ್ತಲ್ಲ ಅದನ್ನು ಸೇರಿಕೊಂಡು 9 ಇಂಚು ಮತ್ತೆ ಇದಕ್ಕೆ 1.5 ಇಂಚ್ ಸೇರಿಸ್ಬೇಕು ಎಕ್ಸ್ಟ್ರಾ. 9, 9.5, 10, 10.5 ಇಂಚಿಗೆ ಒಂದು ಮಾರ್ಕ್. ಈ ಟಕ್ಸಿಂದ ಮಾರ್ಜಿನ್ ಐತಲ್ಲ, ಯಾವ ಮೆಜರ್ಮೆಂಟ್ ಜಾಸ್ತಿ ಆದಂಗೆಲ್ಲ ಈ ಮಾರ್ಜಿನ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಇದ್ರ ಮೇಲೆ ಗಮನ ಜಾಸ್ತಿ ಕೊಡ್ಬೇಕು ನೀವು. ಬ್ಯಾಕ್ ಸೈಡ್ ಇಂದ ಏನು ಈಸಿಯಾಗಿ ಕಟ್ ಮಾಡ್ಕೊಂಡ್ಬಿಡ್ತೀರಿ,
ಬಟ್ ಫ್ರಂಟ್ ಸೈಡಿಂದ ಇದನ್ನ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಇದ್ರ ಮೇಲೆ ಗಮನ ಕೊಡ್ರಿ. ಇವಾಗ ಇದರಲ್ಲಿ ಟೋಟಲ್ ಆಗಿ ನನಗೆ ಮೇಲೆ ಶೋಲ್ಡರ್ ಜಾಯಿಂಟಿಂಗ್ ಇಂದ ಇಟ್ಕೊಂಡು ಕೆಳಗಡೆವರೆಗೂ 10.5 ಇಂಚಿಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಂಡೆ. ಇಲ್ಲಿಂದ ಈ ಮೆಸರ್ಮೆಂಟ್ಗೆ ನಮಗೆ ಒಂದು 3 ಇಂಚ್ವರೆಗೂ ಈ ಟಕ್ಸ್ ಅನ್ನೋದು ಬೇಕಾಗುತ್ತೆ. 3 ಇಂಚು, ಆಮೇಲೆ ಅರ್ಧ ಇಂಚು ಎಕ್ಸ್ಟ್ರಾ ಇದಕ್ಕೆ ಕ್ರಾಸ್ ಬೆಲ್ಟ್ ಜಾಯಿಂಟಿಗೆ ಆಯ್ತಲ್ಲ. ಟೋಟಲ್ ಆಗಿ ಇವಾಗ ಎಷ್ಟು ಬಂದಿದ್ದು ನೋಡೋಣ. ಮೇಲೆಯಿಂದ 14 ಇಂಚು ಟೋಟಲ್ ಉದ್ದ ಬಂತಿದೆ. ಟೋಟಲ್ 10.5 ಮತ್ತೆ 3 10.5 ಮತ್ತೆ 3 ಮತ್ತೆ ಅರ್ಧ ಇಂಚು, ಟೋಟಲ್ ಆಗಿ 14 ಇಂಚು ಉದ್ದ ಬಂತು. ಇವಾಗ ಇದಕ್ಕೆ ಈ ಶೋಲ್ಡರ್ ಮಧ್ಯದಲ್ಲಿ, ಎರಡು ಶೋಲ್ಡರ್ ಇರ್ತೈತಲ್ಲ, ಈ ಶೋಲ್ಡರ್ ಮಧ್ಯದಲ್ಲಿ ಒಂದು ಲೈನ್ ಹಾಕಬೇಕು. ಕರೆಕ್ಟಾಗಿ ಎಕ್ಸಾಕ್ಟಾಗಿ ಆ ಶೋಲ್ಡರ್ ಮಧ್ಯದಲ್ಲಿನೇ ಬರಬೇಕು. ಈ ತರ ಹಿಂಗಿಟ್ಟಾಗ ಈ ಶೋಲ್ಡರ್ ಮಧ್ಯ ಬರಬೇಕು. ಆಯ್ತು. ಇವಾಗ ಈ ಬ್ರೆಸ್ಟ್ ಈ ಲೆಂತಿಗೆ, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಗೆ ಈ 1.25 ಇಂಚು ಈ ಕಡೆ ಸೈಡು, 1.25 ಇಂಚು ಈ ಕಡೆ ಸೈಡು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇದನ್ನ ಈ ತರ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದು. ಇದು ಮಿಡಿಲ್ ಟಕ್ಸ್ ಆಯ್ತು. ಈ ಮಿಡಿಲ್ ಟಕ್ಸ್ ಎಡ್ಜ್ ಪಾಯಿಂಟ್ ಇರುತ್ತಲ್ಲ, ಈ ಎಡ್ಜ್ ಪಾಯಿಂಟ್ ಇಂದ ಇಟ್ಕೊಂಡು ಈ ಕಡೆ ಆರ್ಮೋಲ್ ರೌಂಡಿಂಗ್ ಸೈಡು 2 ಇಂಚು, ಈ ಕಡೆ ಸೈಡ್ ಫಿಟ್ಟಿಂಗ್ ಸೈಡು 2 ಇಂಚು, ಇದಕ್ಕಿಂತ ಒಂದು ಅರ್ಧ ಇಂಚ್ ಮೇಲ್ಗಡೆ ಮಾರ್ಕಿಂಗ್ ಇರಬೇಕಿದು ಈ ತರ. ಮತ್ತೆ ಈ ಕಡೆ ಈ ಎರಡರ ಮಧ್ಯ ಇರಬೇಕು, ಅಂದ್ರೆ ಈ ಡಾಟ್ ಮತ್ತೆ ಮೇಲ್ಗಡೆ ನೆಕ್ ಬಿಡ್ತಿರುತ್ತಲ್ಲ ಇದ್ರ ಮಧ್ಯೆ ಇಲ್ಲಿ ಟಕ್ಸ್. ಈ ಟಕ್ಸಿಂದು ಸ್ವಲ್ಪ ನೋಡ್ಕೊಳ್ರಿ, ಯಾವ ಮೆಜರ್ಮೆಂಟ್ಗೆ ಎಷ್ಟೆಷ್ಟು ಬರ್ತಾ ಇದೆ ಎಷ್ಟೆಷ್ಟಿಲ್ಲ, ಇದೇ ಮೇನ್ ಇಂಪಾರ್ಟೆಂಟು. ಇದರಲ್ಲಿ ಕೂಡ ನಾನು ಏನು ಅರ್ಜೆಂಟ್ ಮಾಡದೇ ಇರೋ ತರ ನೀಟಾಗಿ ನಿಧಾನವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದನ್ನೇ ನೀವು ತಿಳ್ಕೊಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಅಂತೇಳಿ ಇದನ್ನ ಬಹಳ ನಿಧಾನವಾಗಿ ಹೇಳ್ತಾ ಇದ್ದೀನಿ. ಇದು ಆಯ್ತು, ಈ ಟಕ್ಸಿಂದ ಆಯ್ತು. ಇವಾಗ ಇದೇ ಸೇಮ್, ಇವಾಗ ಇದು ಎಲ್ಲ ಆಯ್ತಲ್ಲ ಟಕ್ಸಿಂದು. ಕ್ರಾಸ್ ಬೆಲ್ಟ್ ಬೇಕಲ್ವಾ, ಕ್ರಾಸ್ ಬೆಲ್ಟ್ ಇಂದ ಮಾರ್ಕ್ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟ್ಗೆ ನಾವು 34 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ಗೆ ಏನ್ ಮಾಡಿದ್ವಿ, ಈ ಬ್ಯಾಕ್ ಲೆಂತ್ ಇರುತ್ತಲ್ಲ, ಬ್ಯಾಕ್ ಲೆಂತ್ ಇಂದ ಮಾರ್ಕಿಂಗ್ ಇರುತ್ತೆ. ಈ ಮಾರ್ಕಿಂಗ್ ಇಂದ ಮೇಲ್ಗಡೆ 2 ಇಂಚು, ಈ ಕಡೆ ಮಾರ್ಕಿಂಗ್ ಲೆಂತ್ ಮಾರ್ಕಿಂಗ್ ಇಂದ ಮೇಲ್ಗಡೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಈ ತರ ಲೈನ್ ಹಾಕೋಬೇಕು. ಕ್ರಾಸ್ ಬೆಲ್ಟ್ ಇಂದು ಮಾರ್ಕ್. ಇವಾಗ ಬರ್ತಾ ಬರ್ತಾ ಇದು ನೋಡ್ರಿ, ಇದು ಏನಾಗ್ತಾ ಇದೆ ಅಂದ್ರೆ ಹೈಟ್ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಈ ಇದು ಇದೆ ಟಕ್ಸಿಂದ ಇದು ಇದೆಲ್ಲ, ಇದು ಕೆಳಗಡೆ ಹೋಗ್ತಾ ಇದೆ, ಹಂಗಾಗಿ ಇದು ಹೈಟ್ ಜಾಸ್ತಿ ಬರ್ತಾ ಇದೆ. ಈ ತರ ಇದರಲ್ಲಿ ಕೂಡ ಒಂದ್ ಸ್ವಲ್ಪ ಈ ತರ ಇರುತ್ತೆ. ಇದು ಪೂರ್ತಿ ಮೇಲೆ ಬಂತಲ್ಲ ಮೇಡಮ್, ಇದು ಹೆಂಗ್ ಬಂತು ಅಂತಂದ ಹೇಳಿ ಇದನ್ನ ತಲೆ ಕೆಡಿಸ್ಕೋಬೇಡ್ರಿ. ಇದು ಈ ತರ ಬರುತ್ತೆ. ಇದು ಆಯ್ತು. ಇದಾದ್ಮೇಲೆ ಇದನ್ನ ಇವಾಗ ಕಟ್ ಮಾಡೋದು. ಈ ಕಡೆ ಸೈಡ್ 1/4 ಇಂಚಿನಷ್ಟು ಬಿಟ್ಟು ಕಟ್ ಮಾಡೋದು. ಈ ಒಳಗಡೆ ಶೇಪು ಇಲ್ಲಿ ಇವಾಗ ಮುಂದಿನ ಭಾಗದ ಶೇಪ್ ತೆಗಿಬೇಕಲ್ವಾ, ಫ್ರಂಟ್ ಆರ್ಮೋಲ್ದು ಶೇಪ್ ತೆಗಿಬೇಕಲ್ಲ, ಇಲ್ಲಿ ನೀವು ಇದನ್ನ ಮಾರ್ಕ್ ಮಾಡ್ಕೊಂಡು ಶೇಪ್ ತೆಗೀರಿ. ನಾನು ನಿಮ್ಗೆ ಆಲ್ರೆಡಿ ಹಿಂದಿನ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೀನಿ ಈ ಶೇಪ್ ಯಾವ ತರ ಹಾಕೋಬೇಕು ಅನ್ನೋದು. ಮಾರ್ಕ್ ಮಾಡ್ಕೊಂಡು ಶೇಪ್ ತೆಗೀರೋದು. ಯಾಕಂದ್ರೆ ಇನ್ನ ನಿಮಗೆ ಅಷ್ಟು ಪ್ರಾಕ್ಟೀಸ್ ಇಲ್ಲ ಅನ್ಸುತ್ತೆ, ಕರೆಕ್ಟಾಗಿ ಶೇಪ್ ಬರಂಗಿಲ್ಲ. ಇವಕ್ಕೆಲ್ಲ ನಾಚ್ ಹಾಕೋಣದು. ಇದು 36 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಂದು ಮುಂದಿನ ಭಾಗದ್ದು ಟಕ್ಸ್ ಹಿಡಿಯೋದಿಲ್ಲ ಮೆಜರ್ಮೆಂಟ್. ಟಕ್ಸ್ ಹಿಡಿಯೋದು ನೆಕ್ ಬಿಡ್ತು, ಆರ್ಮೋಲ್ ರೌಂಡಿಂಗು
ಕ್ರಾಸ್ ಬೆಲ್ಟ್ ಇಂದು ಮೆಜರ್ಮೆಂಟ್ ಇದು. ಈಗ ಕ್ರಾಸ್ ಬೆಲ್ಟ್ ಇದಕ್ಕೂ ಕೂಡ ಈ ಮೆಜರ್ಮೆಂಟ್ ಕೂಡ ಕ್ರಾಸ್ ಬೆಲ್ಟ್ ಬಂದು ಉಕ್ಸಿನ್ ಮನಿ ಇರುತ್ತಲ್ಲ, ಉಕ್ಸಿನ್ ಮನಿ ಸೈಡು 4 ಇಂಚ್ ತಗೋಬೇಕು. ಅಂದ್ರೆ 3 ಇಂಚ್ ಬರುತ್ತೆ ಟೋಟಲ್. ನಮಗೆ ಸ್ಟಿಚಿಂಗ್ ಆದ್ಮೇಲೆ 3 ಇಂಚ್ ಬರುತ್ತೆ. ಇವಾಗ ಇದು ಬಂದು ನಮಗೆ ಮತ್ತೆ ಲೆಂತ್ ಅಳತಿ ಮಾಡ್ಕೋಬೇಕು. ಎಷ್ಟು ಬಂದಿತ್ತು? 31 ಇಂಚ್ ಅಂದ್ರೆ ನಮಗೆ 7.25 ಇಂಚ್ ಬಂದಿತ್ತು. 7.25 ಇಂಚಿಗೆ ಲೆಂತ್ ಉದ್ದ ಮಾರ್ಕಿಂಗ್. ಮತ್ತೆ ಈ ಕಡೆ ಸೈಡ್ ಇಂದ 3.5 ಇಂಚ್ಗೆ ಮಾರ್ಕಿಂಗ್. ಆಲ್ರೆಡಿ ಹಿಂದಿನ ಕ್ಲಾಸ್ ನಲ್ಲಿ ತೋರಿಸ್ಕೊಟ್ಟಿದ್ದೀನಲ್ಲ, ಟಕ್ಸ್ ಕ್ರಾಸ್ ಬೆಲ್ಟ್ ಕಟ್ ಮಾಡೋದು ಅದೇ ಸೇಮ್. ಮತ್ತೆ ಎಕ್ಸ್ಟ್ರಾ ಬಟ್ಟಿಗೆ ಮಾರ್ಕಿಂಗು. ಮತ್ತೆ ಈ ಶೇಪ್ನ ನೀವು ಈ ಕಡೆ ಟರ್ನ್ ಮಾಡ್ಕೊಂಡಾದ್ರೂ ಶೇಪ್ ಹಾಕೊಡ್ರಿ. ಯಾವ ತರ ಬರುತ್ತೆ ನಿಮಗೆ ಶೇಪ್ ಹಾಕಕ ಆ ತರ ನೀಟಾಗಿ ಶೇಪ್ ಹಾಕೊಡ್ರಿ. ಇದು ಕ್ರಾಸ್ ಬೆಲ್ಟ್ ಕಟಿಂಗ್. ಇದು ಉಕ್ಸ್ ಮನಿ ಸೈಡು ನಮಗೆ 3 ಇಂಚ್ ಬರುತ್ತೆ. ಸೈಡ್ ಫಿಟ್ಟಿಂಗ್ ಸೈಡು 2.5 ಇಂಚ್ ಬರುತ್ತೆ. ಹಂಗೆ ಬರ್ಬೇಕಂದ್ರೆ ನಾವು ಉಕ್ಸ್ ಮನಿ ಸೈಡ್ ಕಟಿಂಗ್ ಮಾಡುವಾಗ 4 ಇಂಚ್ ಈ ಕಡೆ ತಗೋಬೇಕು, 3.5 ಇಂಚು ಈ ಕಡೆ ಸೈಡ್ ತಗೋಬೇಕು. ಇದು ಟೋಟಲ್ ಸುತ್ತಳತಿನ ಎಷ್ಟು ಬಂದಿರುತ್ತೆ 4 ಭಾಗ ಮಾಡ್ಕೋಬೇಕು. ಒಂದು ಭಾಗದ್ದು ಫಸ್ಟ್ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ಲೈನ್ ಹಾಕೋಬೇಕು. ಇಲ್ಲಿಂದ ಎಕ್ಸ್ಟ್ರಾ ಬಟ್ಟೆಗೆ ಮಾರ್ಕ್ ಮಾಡ್ಕೊಂಡು ಶೇಪ್ ತೆಗಿಬೇಕು. ಇದು ಆಯ್ತು. ಇವತ್ತಿನ ಕ್ಲಾಸ್ ನಲ್ಲಿ ನಾನು ನಿಮಗೆ ಫುಲ್ ಲೆಂತ್ ಸ್ಲೀವ್ಸ್ ಅಂತ ಹೇಳ್ಕೊಡ್ತಾ ಇದ್ದೀನಿ. ಫುಲ್ ಸ್ಲೀವ್ಸ್. ಫುಲ್ ಸ್ಲೀವ್ಸ್ ಕಟಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು. ಮತ್ತೆ ನಿಮಗೆ ಬ್ಲೌಸ್ ಕಟಿಂಗ್ ಅಂದ್ರೆ ಟೋಟಲ್ ಆಗಿ ನಮಗೆ 1.5 ಇಂಚ್ ಆದ್ರೆ 1.5 ಮೀಟರ್ ಆದ್ರೂ ಬಟ್ಟೆ ಬೇಕಾಗುತ್ತೆ. 1 ಮೀಟರ್ಗೆ 1.25 ಮೀಟರ್ಗೆ ಹಂಗೆಲ್ಲ ಆಗಂಗಿಲ್ಲ. ಯಾಕಂದ್ರೆ ಅದರಲ್ಲಿ ಮತ್ತೆ ನಾವು ಟಕ್ಸ್ ಹಿಡಿಯೋದು ಅದು ಇದು ಕ್ರಾಸ್ ಬೆಲ್ಟ್ ಎಲ್ಲ ಇರುತ್ತಲ್ವಾ. ನಮ್ ಪರ್ಫೆಕ್ಟ್ ಆಗಿ ಹೊಲಿಬೇಕಂದ್ರೆ ನಮಗೆ 1.5 ಮೀಟರ್ ಆದ್ರೂ ಬಟ್ಟೆ ಬೇಕೇ ಬೇಕಾಗುತ್ತೆ. ಆಮೇಲೆ ಈ ಫುಲ್ ಸ್ಲೀವ್ಸ್ ಇಂದು ಏನಂದ್ರೆ ಕೆಲವೊಬ್ರು ಇದಕ್ಕೆ ಲೈನಿಂಗ್ ಹಾಕಿಸ್ತಾರೆ, ಕೆಲವೊಬ್ರು ಲೈನಿಂಗ್ ಹಾಕ್ಸಂಗಿಲ್ಲ. ತೆಳ್ಳನ್ ಬಟ್ಟೆ ಇದ್ರೆ ಲೈನಿಂಗ್ ಹಾಕಿಸ್ತಾರೆ, ಕಾಟನ್ ಬಟ್ಟೆ ಇದ್ರೆ ಇದಕ್ಕೆ ಲೈನಿಂಗ್ ಹಾಕ್ಸಂಗಿಲ್ಲ. ಹಂಗೆ ಡೈರೆಕ್ಟ್ ಆಗಿ ಕಟ್ ಮಾಡ್ಬೇಕು, ಮೇನ್ ಕ್ಲಾತ್ ಮೇಲೆ ಕಟ್ ಮಾಡ್ಬೇಕು ಇದನ್ನ. ಇದು ಒಂದು ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ್ರೆ ವಿಷಯ. ಈಗ ಟೋಟಲ್ ಆಗಿ ಇದು ಪೂರ್ತಿ ಪೇಪರ್ ಇಷ್ಟೇ ಇದೆ, ಪೇಪರ್ ಇಷ್ಟೇ ತೋರಿಸ್ತಾ ಇದ್ದೇನೆ. ನಿಮಗೆ ಮೆಜರ್ಮೆಂಟ್ ನಾನು ಇದರಲ್ಲಿ ತೋರಿಸ್ತೀನಿ, ನನ್ನ ಕೈ ಮೇಲೆನೆ ತೋರಿಸ್ತೀನಿ. ಇದು ತೋಳಿಂದು ಫುಲ್ ಲೆಂತ್ ಅಂದ್ರೆ ಇಲ್ಲಿ ಮೇಲೆ ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರ್ ಇಂದ ಸೇರ್ಕೊಂಡು ಇಲ್ಲಿ ಮುಂದೆ ಈ ಲಾಸ್ಟ್ ಎಂಡ್ ವರೆಗೂ ನಾವು ಅಳತಿ ತಗೋಬೇಕು. ಈ ಮೇಲ್ಗಡೆಯಿಂದ ಈ ಪೂರ್ತಿ ಕೆಳಗಡೆವರೆಗೂ ಅಳತಿ, ಇಲ್ಲಿವರೆಗೂ ಅಳತಿ ತಗೋಬೇಕು. ಅಳತಿ ತಗೊಂಡು ಆರ್ಮೋಲ್ದು ರೌಂಡಿಂಗ್ ಎಷ್ಟಿದೆ ಅಂತ ಅಳತಿ ತಗೊಂತೀರಿ. ಆಮೇಲೆ ಇದರಲ್ಲಿ ಇನ್ನೊಂದು ಏನು ಮೇನ್ ಪಾಯಿಂಟ್ ಅಂದ್ರೆ, ಇದು ಉದ್ದ ಟೋಟಲ್ ಉದ್ದ ತಗೊಂತೀರಲ್ವಾ, ಈ ಸುತ್ತಳತಿ ತಗೋಬೇಕಲ್ವಾ ಲೂಸು. ಅವಾಗ ಏನು ಮಾಡಬೇಕು, ಇಲ್ಲಿ ಒಂದು ಮೆಜರ್ಮೆಂಟ್ ತಗೋಬೇಕು, ಇಲ್ಲಿ ಈ ಪಾಯಿಂಟ್ನಲ್ಲಿ ಒಂದು ಮೆಜರ್ಮೆಂಟ್ ತಗೋಬೇಕು. ಆಮೇಲೆ ಈ ಎಲ್ಬೋ ಸೈಡು ಇಲ್ಲೊಂದು ಸುತ್ತಳತಿ ಮೆಜರ್ಮೆಂಟ್ ತಗೋಬೇಕು. ಆಮೇಲೆ 3/4 ಈ ಕಡೆ ಒಂದು ಮೆಜರ್ಮೆಂಟ್ ತಗೋಬೇಕು. ಆಮೇಲೆ ಲಾಸ್ಟಿಗೆ ಇಲ್ಲೊಂದು ಮೆಜರ್ಮೆಂಟ್ ತಗೋಬೇಕು. ಅದು ಕೂಡ ಹೆಂಗಂದ್ರೆ ಟೈಟ್ ಆಗಿ ತಗೋಬಾರ್ದು, ಇದು ಇಷ್ಟು ಟೈಟ್ ಆಗಿ ತಗೋಬಾರ್ದು, ಒಂದು ಅರ್ಧ ಇಂಚು ಲೂಸ್ ಇರಬೇಕು, ಆ ಥರ ಮೆಜರ್ಮೆಂಟ್ ತಗೋಬೇಕು.
ಟೋಟಲ್ ಉದ್ದ ಬಂದು ಒಂದು 20 ಇಂಚ್ ಬರ್ತೈತಿ ಅನಿಸುತ್ತೆ. 20-22 ಇಂಚ್ವರೆಗೂ ಬರ್ಬೋದು. ಇದರಲ್ಲಿ ಇವಾಗ ಎಷ್ಟು ಉದ್ದ ಇದೆ ಇಷ್ಟರಲ್ಲಿ ನಾನು ತೋರಿಸ್ತೀನಿ. ಫಸ್ಟ್ ಅರ್ಧ ಇಂಚಿಗೆ ಒಂದು ಮಾರ್ಕಿಂಗು, ಮತ್ತೆ ಟೋಟಲ್ ಉದ್ದ ಎಷ್ಟಿದೆ ಅನ್ನೋದು ಮಾರ್ಕಿಂಗು 20 ಇಂಚು ಮತ್ತೆ ಅರ್ಧ ಇಂಚು ಎಕ್ಸ್ಟ್ರಾ ಅನ್ಕೊಂಡು, ಅಥವಾ 19 ಇಂಚು. ಪೇಪರ್ ಸಣ್ಣದ್ರಲ್ಲ 19 ಇಂಚು. ಮತ್ತೆ ಇದು ನಾ 19 ಇಂಚು ತೋರಿಸಿದ್ದೀನಿ ಅಂತೇಳಿ ನೀವು 19 ಇಂಚು ತಗೋಬಾರ್ದು. ನೀವು ಲೆಂತ್ ತಗೊಂಡಾಗ ಲೆಂತ್ ಎಷ್ಟು ಬಂದಿರುತ್ತೆ ಅಷ್ಟು ಮಾರ್ಕಿಂಗ್ ತಗೋಬೇಕು. ಇದರಲ್ಲಿ ಇವಾಗ ಪೇಪರ್ ಚಿಕ್ಕದೈತಿ, ಈ ಪೇಪರ್ನಲ್ಲಿ ಎಷ್ಟು ಬರುತ್ತೆ ಅಷ್ಟರಲ್ಲೇ ತೋರಿಸ್ತಾ ಇದ್ದೇನೆ ನಾನು. ಇದು ಇವತ್ತು ನಾನು ತೋರಿಸ್ತಾ ಇರೋದು ಬಂದು ಫುಲ್ ಲಾಂಗ್ ಸ್ಲೀವ್ಸು, ಇಲ್ಲಿವರೆಗೂ ಬರುತ್ತಲ್ಲ, ಪೂರ್ತಿ ಕೈವರೆಗೂ ಬರುತ್ತೆ, ಆ ಸ್ಲೀವ್ಸಿನ ತೋರಿಸ್ತಾ ಇದ್ದೀನಿ. 19 ಟೋಟಲ್ 20 ಇಂಚ್ ತೊಗೊತಾ ಇದ್ದೇನೆ ಉದ್ದ ಬಂದು. ಇದರಲ್ಲಿ ನಾನು ಇವಾಗ ತೋಳು ಅಟ್ಯಾಚ್ ಮಾಡೋಕೆ ಕೂಡ ಅರ್ಧ ಇಂಚ್ ಇದರಲ್ಲೇನೆ ಬೇಕು. ಇದು ಆಯಿತು. ಇವಾಗ 36 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ 4 ಭಾಗ ಮಾಡಿದರೆ ಒಂದು 3.5 ಮತ್ತೆ 1 ಪಾಯಿಂಟ್ ಹೆಚ್ಚಿಗೆ ಬರುತ್ತೆ. ಅಂದರೆ ಇವಾಗ ಈ 1 ಪಾಯಿಂಟ್ ಬಿಟ್ಟು ಈ 3.5 ಇಂಚಿಗೆ ನಾವು ಡೌನಿಂಗ್ ತಗೋಬೇಕು. ಇದನ್ನು 3.5 ಇಂಚಿಗೆ ಡೌನಿಂಗು. ಅದಾದಮೇಲೆ ಇಲ್ಲಿ ಸುತ್ತಳತಿ, ಫಸ್ಟ್ ಸುತ್ತಳತಿ ಇದು ಇಲ್ಲಿ ಬರುತ್ತಲ್ಲ, ಇದು ಸುತ್ತಳತಿ. ಇದು ಎಷ್ಟಿದೆ ಅಂತಂದು ಅಂದಾಜಾಗಿ ಇಲ್ಲಿ ಒಂದು 4 ಇಂಚಿಗೆ. ಅದಾದಮೇಲೆ ಇಲ್ಲಿಂದ ಎಷ್ಟು ಟೋಟಲ್ ಇದೆ, ಇದು 20 ಇಂಚ್ ಇದೆ ಅಲ್ಲ, ಇಲ್ಲಿ 16 ಇಂಚ್ ಇದೆ ಅಲ್ಲ, ಈ 16 ಇಂಚಿನಲ್ಲಿ ನೀವು ಮತ್ತೆ ಇಲ್ಲೊಂದು ಎಷ್ಟು ಒಂದು 5 ಇಂಚಿಗೊಂದು, ಮತ್ತೆ 9 ಇಂಚಿಗೊಂದು, ಮತ್ತೆ ಒಂದು 13 ಇಂಚಿಗೊಂದು, ಈ ಥರ ನಾನು ಇದು ಜಸ್ಟ್ ನಿಮಗೆ ಒಂದು ಐಡಿಯಾ ಹೇಳ್ತಾ ಇದ್ದೀನಿ. ಅಂದರೆ ಈ ಥರ ತಗೋಬೇಕಂತ ಹೇಳಿ. ಯಾಕಂದರೆ ಇದು ಇದೆ ನೋಡ್ರಿ, ಇಲ್ಲಿಂದ ನಾನು ಹೇಳಿದ್ನಲ್ಲ, ಇಲ್ಲೊಂದು ಮತ್ತು ಈ 3/4 ಕಡೆ ಒಂದು, ಇಲ್ಲೊಂದು ನೀವು ಮಾರ್ಕ್ ತೊಗೊತೀರಲ್ಲ, ಆ ಥರ ಮಾರ್ಕು ಇದರಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ನೀವು ಅಳತೆ ತೊಗೋಬೇಕು. ಇವಾಗ ಇಲ್ಲಿ ನನಗೆ 4.5 ಇಂಚ್ ಅಂತ 5 ಇಂಚ್ ಬಂತು ಅಂದ್ಕೊಡ್ರಿ. ಇಲ್ಲಿ ಬಂದು ನಮಗೆ 5 ಇಂಚ್ ಬರ್ಬೋದು, ಅಥವಾ 4.5 ಇಂಚೆ ಬರ್ಬೋದು. ಇಲ್ಲಿ 5 ಇಂಚಿಗೆ ಒಂದು ಮಾರ್ಕು, ಮತ್ತು ಇಲ್ಲಿ ಬಂದು ನಮಗೆ 6 ಇಂಚು, ಇಲ್ಲಿ ಬಂದು ನಮಗೆ ಒಂದು 6.5-7 ಇಂಚು ಬಂತು ಅಂದ್ಕೊಡ್ರಿ. ಈ ಥರ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇವಾಗ ಈ ತೋಳಿಂದು ಶೇಪ್ ತೆಗಿಬೇಕು. ಈ ತೋಳಿನ ಶೇಪ್ ತೆಗೆಯೋದಕ್ಕಿಂತ ಮೊದಲು ಆರ್ಮೋಲ್ ರೌಂಡಿಂಗ್ ಚೆಕ್ ಮಾಡ್ಕೋಬೇಕಲ್ಲ, ಅದನ್ನು ಚೆಕ್ ಮಾಡಿ ತೋರಿಸ್ತೀನಿ. ಈ ಮೆಜರ್ಮೆಂಟ್ಗೆ ಎಷ್ಟು ಬರುತ್ತೆ ನಿಮಗೆ ಆರ್ಮೋಲ್ ರೌಂಡಿಂಗು? 36 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಗೆ ಆರ್ಮೋಲ್ ರೌಂಡಿಂಗ್ ಬಂದು ನೋಡ್ರಿ 8.5 ಇಂಚ್ ಬರ್ತಾ ಇದೆ. 8 × 16 ಮತ್ತೆ ಅರ್ಧ 1 ಇಂಚು ಅಂದರೆ 17 ಇಂಚು. ಈ ಮೆಜರ್ಮೆಂಟಿಗೆ ಆಲ್ಮೋಸ್ಟು ಅಂದರೆ 17 ಅಂದರೆ 16.5-17 ಇಂಚ್ವರೆಗೂ ನಮಗೆ ಇದು ಬರುತ್ತೆ, ಆರ್ಮೋಲ್ ರೌಂಡಿಂಗ್ ಬರುತ್ತೆ ಆಲ್ಮೋಸ್ಟು. ಬಟ್ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಆರ್ಮೋಲ್ ರೌಂಡಿಂಗ್ ಭಾಳ ಕಡಿಮೆ ಇರುತ್ತೆ. ಅಂಥವ್ರದ್ದು ನೋಡಿಕೊಂಡು ಆ ಮೆಜರ್ಮೆಂಟ್ ತೊಗೊಂಡಿರ್ತಾರಲ್ಲ, ಆ ಮೆಜರ್ಮೆಂಟ್ ಮೇಲೆ ಯಾವ ಥರ ಇರುತ್ತೆ ಆ ಥರ ನೋಡಿಕೊಂಡು ಅದನ್ನು ಸ್ಟಿಚ್ ಮಾಡಬೇಕಾಗುತ್ತೆ. ಇಲ್ಲಿ ಇವಾಗ 8.5 ಇಂಚ್ ಬಂತಲ್ಲ, ಇಲ್ಲಿ ಸ್ಟ್ರೇಟ್ ತೊಗೊತೇವಲ್ಲ, ಇಲ್ಲಿ 8 ಇಂಚ್ ತೊಗೋಬೇಕಂತ ಹೇಳಿದ್ನಲ್ಲ, ಇಲ್ಲಿ 8 ಇಂಚಿಗೆ ಮಾರ್ಕ್ ಮಾಡಾದ್ಮೇಲೆ ಈ ಶೇಪ್ ಮಾರ್ಕ್, ಸ್ಲೀವ್ಸ್ದು ತೋಳಿಂದು ಶೇಪ್ ಮಾರ್ಕ್ ಮಾಡ್ತೇವಲ್ಲ ಆ ಥರ ಶೇಪಿನ ಮಾರ್ಕ್. ಇವಾಗ ಇದನ್ನ ಮಾರ್ಕ್ ಮಾಡ್ಕೋಬೇಕಲ್ಲ, ಕರೆಕ್ಟಾಗಿ ಇದು ಇದೇ ಥರ ಬರಬೇಕಲ್ಲ. ಈಗ ನಾವು ಮಾರ್ಕ್ ಎಲ್ಲಿ ಮಾಡಿದ್ದೀವಿ ಅಲ್ಲೇ ಮಾರ್ಕ್ ಬರಬೇಕಲ್ಲ, ಅದಕ್ಕೆ ಇವಾಗ ಈ ಮಾರ್ಕ್ ಮಾಡಿರಲ್ಲ, ಈ ಮಾರ್ಕಿಗೆ ನಾವು ಕರೆಕ್ಟಾಗಿ ಶೇಪ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಈ ಥರ ಶೇಪ್ದು ಸ್ಕೇಲ್ ಬೇಕು ನಮಗೆ. ಇದು ಕರ್ವ್ ಇದೆ ನೋಡ್ರಿ, ಈ ಕಡೆನೂ ಕರ್ವ್ ಇದೆ. ಈ ಥರ ಶೇಪ್ ಸ್ಕೇಲ್ ಇದ್ದರೆ ನಾವು ಇಲ್ಲಿ ನಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ನ ಕಟ್ ಮಾಡ್ಕೋಬೇಕು.
ಮತ್ತೆ ಇಲ್ಲಿಂದ ಎಕ್ಸ್ಟ್ರಾ ಬಟ್ಟಿಗೆ ಮಾರ್ಕ್ ಮಾಡಿಕೊಂಡು ಇದನ್ನ ಕಟ್ ಮಾಡ್ಬೇಕು. ಇಲ್ಲಿ ಬೇಕಂದ್ರೆ ಎಕ್ಸ್ಟ್ರಾ ಬಟ್ಟೆ ಕೂಡ ಇದೇ ತರ ಶೇಪ್ ಬೇಕಂದ್ರೆ ಇದೇ ತರ ಈ ಸ್ಕೇಲ್ ಇಟ್ಟು ಕೂಡ ಕಟ್ ಮಾಡ್ಕೋಬಹುದು ನೀವು. ಇಲ್ಲ ಅಂದ್ರೆ ಸ್ಟ್ರೇಟ್ ಆಗಿ ಬೇಕಂದ್ರೆ ಸ್ಟ್ರೇಟ್ ಆಗಿ ಕೂಡ ಕಟ್ ಮಾಡ್ಕೋಬಹುದು. ಕಟ್ ಮಾಡಿದ್ಮೇಲೆ ಈ ಶೇಪ್ ನಿಮಗೆ ಗೊತ್ತಾಗುತ್ತೆ. ಇವಾಗ ಇದರಲ್ಲಿ ಮಾರ್ಕಿಂಗ್ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಕಟ್ ಮಾಡಿ ತೋರಿಸ್ತೀನಿ, ಶೇಪ್ ಗೊತ್ತಾಗುತ್ತೆ. ಇದು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರೋದು ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ನಾನು. ಈ ತರ ಶೇಪ್ ಬರುತ್ತೆ. ಇದು ಲಾಂಗ್ ಸ್ಲೀವ್ಸ್, ಫುಲ್ ಲಾಂಗ್ ಸ್ಲೀವ್ ಅಂದ್ರೆ ಮೇಲೆ ಶೋಲ್ಡರ್ ಇಂದ ಹಿಡ್ಕೊಂಡು ಕೆಳಗಡೆ ನಮ್ದು ಕೈ ಎಷ್ಟು ಉದ್ದ ಇದೆ ಅಲ್ಲಿವರೆಗೂ ಬರುತ್ತೆ ಇದು ಸ್ಲೀವ್ಸ್. ಈ ಮಾರ್ಕ್ ಮಾಡ್ಕೊಂಡಿವಲ್ಲ, ಇವಾಗ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಮಾರ್ಜಿನ್ ತಗೊಂಡು ಮಾರ್ಕ್ ಮಾಡ್ಕೊಂಡು ಅದಕ್ಕೆ ಶೇಪ್ ಮಾಡ್ಕೊಂಡಿದ್ದೀವಲ್ಲ, ಇವಾಗ ಈ ತರ ಮಾಡ್ಕೊಂಡಾಗ ಈ ಶೇಪ್ ಕೂಡ ಕರೆಕ್ಟ್ ಆಗಿ ಬರುತ್ತೆ ನಮಗೆ. ಇದರಲ್ಲಿ ಇವಾಗ ಫ್ರಂಟ್ ಸೈಡ್ ತೆಗಿಬೇಕಂದ್ರೆ ಈ ತರ ಓಪನ್ ಮಾಡ್ಕೋಬೇಕು. ಇದು ನಾವು ಒಂದೇ ಸ್ಲೀವ್ಸ್ ಇಂದ ತೋರಿಸ್ತಾ ಇದ್ದೀನಿ, ನೀವು 2 ಸ್ಲೀವ್ಸ್ ಕಟ್ ಮಾಡಬೇಕು, ಒಂದೇ ಸ್ಲೀವ್ಸ್ ಅಲ್ಲ ಕಟ್ ಮಾಡೋದು. ತರ ಶೇಪ್ ಮಾರ್ಕ್ ಮಾಡ್ಕೋಬೇಕು. ಇದು ಮುಂದಿನ ಭಾಗದ ಶೇಪ್. ಇಲ್ಲೆಲ್ಲ ಇವಾಗ ನಾಚ್ ಹಾಕೋಬೇಕು. ಸೈಡ್ ಫಿಟ್ಟಿಂಗ್ ಸೈಡು, ಮತ್ತೆ ಈ ಕಡೆ ಸೈಡು ಇಲ್ಲಿ ಕೆಳಗಡೆ ಫಿಟ್ಟಿಂಗು, ಮತ್ತೆ ಈ ಕಡೆ ಸೈಡು ಅರ್ಧ ಇಂಚ್ ಬಿಟ್ಟಿರ್ತಾರೆ ಅಲ್ಲೊಂದು. ಇಲ್ಲಿಗೆ ಲಾಂಗ್ ಸ್ಲೀವ್ಸು ತೋರಿಸಿದ್ದೀನಿ ಇವತ್ತು. 36 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಂದು, ಬ್ಲೌಸ್ ಕಟ್ಟಿಂಗ್ ಇಂದು, ಬ್ಯಾಕ್ ಸೈಡ್ ಪಾರ್ಟು, ಫ್ರಂಟ್ ಸೈಡ್ ಪಾರ್ಟು, ಮತ್ತೆ ಕ್ರಾಸ್ ಬೆಲ್ಟು. ಕ್ರಾಸ್ ಬೆಲ್ಟ್ ಮತ್ತೆ ಈ ಸ್ಲೀವ್ಸ್, ಇದು ಕ್ರಾಸ್ ಬೆಲ್ಟ್, ಇದು ಲಾಂಗ್ ಸ್ಲೀವ್ಸ್. ಟೋಟಲ್ ಫುಲ್ ಲಾಂಗ್ ಸ್ಲೀವ್ಸ್ ಇಂದು ಇದು ಕಟ್ ಇಲ್ಲಿಗೆ ಇವತ್ತಿಗೆ ಇದು ಕ್ಲಾಸ್ ಮುಗಿತೈತಿ. ಇನ್ನು ನೆಕ್ಸ್ಟ್ ಬಂದು 38 ಇಂಚು 38 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಯಾವ ತರ ಬರುತ್ತೆ, ಕಟಿಂಗ್ ಯಾವ ತರ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಇಲ್ಲಿಗೆ ಈ ಕ್ಲಾಸ್ ಮುಗೀತಾ ಇದೆ.